ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೊಂಬಳಕೆರೆ ಬಗ್ಗೆ ಹೊಂಬಳಕೆರೆ ತುಂಬ 1924ರಾಗ ಇದು ಅಂತಲ್ಲ ಅವಾಲಿಂದ ಇದು ಕುಡಿಯೋಕ್ಕೆ ಯೋಗ್ಯವಾದಂಥ ನೀರಿದು ಕೆರೆ. ಅವಾಲಿಂದ ಕೆರೆ ಆಗೈತಿ. ಬನ್ನಿ ವೀಕ್ಷಕರೇ, ಇಲ್ಲಿ ಊರಿನ ಜನರಿದ್ದಾರೆ. ಈ ಕೆರೆ ಬಗ್ಗೆ, ಈ ಕೆರೆ ಮಹತ್ವವನ್ನು ತಿಳ್ಕೊಳ್ಳೋಣ. ಒಂದು ಯಾರು ಹೋಗಂಗಿಲ್ಲ ಒಳಗೆ? ಹೌದಲ್ರಿ? ತೊಳೆಗನ್ರಿ ಅದು ಜಾಗ? ಸಣ್ಣ ಹುಡುಗರನ್ನ ಯಾರು ಬಿಡಲ್ರಿ. ಸಣ್ಣ ಹುಡುಗರು ಯಾರು ಬಿಡಂಗಿಲ್ಲ. ನೋಡಿ ಇಲ್ಲೇ ಇದೆ. ಇದು ಯಾವಾಗ ಸ್ಥಾಪನೆ ಆಗಿದೆ ಅಂದರೆ ಕೆರೆ 1/8/1924ರಲ್ಲಿ ಕೆರೆ ಸ್ಥಾಪನೆ ಆಗಿದೆ. ನೋಡಿ ಎಲ್ಲ ಕಟ್ಟಡ ಕಲ್ಲು ಎಲ್ಲ ಇವಾಗೂ ಕೂಡ ತುಂಬ ಚೆನ್ನಾಗಿ ಕಾಣ್ತದೆ. ಅಣ್ಣ ರೀ, ಕೆರೆ ನೀರೇ ಕುಡಿತಾ ಇದ್ರಿ ಕಾಯಮ್ಮ? ಊರಿನಿಂದ ಎಷ್ಟು ಊರನ ಜನ ಅಷ್ಟು ಕೆರೆ ನೀರೇ ಕುಡಿತಾರೆ ರೀ ಎಲ್ಲರೂ. ಊರನ್ನ ಎಲ್ಲರೂ ಕೆರೆ ನೀರೇ ಕುಡಿತಾರೆ. ಇಲ್ಲ ಬಿಡ್ರಿ. ಎಷ್ಟು ಎಕರೆ ಹಾಕಿರಿ? ಒಂದು 3 ಎಕರೆ ಆಗುತ್ತೇನ್ರಿ ಅದು? ಇದು ರೀ ಕೆರೆ 3 ಎಕರೆ ಮ್ಯಾಗ ಆಗುತ್ತೆ. ಪರವಾಗಿಲ್ಲ ಬಿಡ್ರಿ. ಎಲ್ಲ ಕಲ್ಲಿನ ಇದ್ರೆ ಪಡಿಕೆ ಆಗೇನ್ರಿ ಅದು? ಹಾಂ ಸರ್ ರೀ, ಮಂಜುನಾಥ್. ಊರು ಸರ? ಹೊಂಬಳ ತಾಲೂಕು, ಜಿಲ್ಲಾ ಗದಗ. ಗದಗ, ಅಂಬೇಡ್ಕರ್ ನಗರ. ಹೊರಗಡೆ ನೀರು ಬರ್ತೈತ್ರಿ? ಮಳೆ ನೀರು ಅಷ್ಟೇ ರೀ. ಮಳೆ ನೀರು ಮೇಲುಗಡೆ ಬಿದ್ದಿದ್ದ ನೀರು ಅಷ್ಟೇ, ಹೊರಗಡೆ ಏನು ಬರಲ್ಲ? ಯಾವ ಹೊಲ್ದಾಗ ನೀರು ಬರಲ್ರಿ. ಹೊಲದ ನೀರು ಯಾವ್ದು ಬರಲ್ಲ? ಬರಲ್ರಿ, ಮೇಲ್ಗಡೆದ್ದು ಅಷ್ಟೇ ರೀ. ಹೌದಾ? ತುಂಬಂದ್ರೆ ಇದಕ್ಕೆ ಬೀಳುತ್ತೆ ಅಷ್ಟೇ ರೀ. ಅದು ತುಂಬತವೆ ಈ ಕಡೆ ಬೀಳ್ತೈತಿ. ಯಾವ ಹೊಲ್ದಂದು ಯಾವ ನೀರು ಬರಲ್ರಿ. ಸ್ವಚ್ಛ ನೀರು. ಮತ್ತು ಮೀನನೇ ಬಿಟ್ರಿ? ಮೀನು ಅವಾದವ್ರಿ, ಯಾರೂ ಬಿಟ್ಟಿಲ್ಲ. ಯಾರು ಬಿಟ್ಟಿಲ್ಲನ್ರಿ ಮೀನು? ಯಾರೂ ಬಿಟ್ಟಿಲ್ಲ ರೀ. ಸರ್, ಈಗ ಈ ಕೆರೆ ನೀರು ಕುಡಿತಿರಲ್ಲ, ಈ ಕೆರೆ ನೀರು ಮತ್ತು ನಳದ ನೀರಿಗೆ ಏನು ವ್ಯತ್ಯಾಸ ಆಗಿರಿ? ಈ ಫಿಲ್ಟರ್ ನೀರು ಕುಡಿತೀವಲ್ಲ ನಾವು? ಫಿಲ್ಟರ್ ನೀರು ಕುಡಿಯಲ್ಲ ಬಿಡ್ರಿ ಯಾರು ಇಲ್ಲ. ಹೌದಲ್ಲ? ಎಲ್ಲರೂ ಫಿಲ್ಟರ್ ನೀರು 100 ಕೊಬ್ಬ ಅಷ್ಟೇ ಕುಡಿತಾನೆ. 100 ಕೊಬ್ಬ ಅಷ್ಟೇ ಕುಡಿತಾನೆ. ಜಾಸ್ತಿ ಕೆರೆ ನೀರೇ ಕುಡಿದಿಲ್ಲಿ. ಮಸ್ತ್ ಅದ ರೀ ನೀರು. ಬಲ ಅದ ರೀ, ಕುಡಿದು ನೋಡ್ರಿ. ಹಾಲಿಂಕಿನ ಬಲ ಅದು. ಎಲ್ಲಿ ಹೊಲದ ನೀರು ಎಲ್ಲಿ ಹರ್ಕೊಂಬರಲ್ಲ? ಎಲ್ಲಿ ಬರಲ್ರಿ, ಯಾವ ನೀರು ಬರಲ್ಲ. ಇಲ್ರಿ ಸರ, ಮಳೆ ನೀರು ಅಷ್ಟೇ ಬೀಳತ್ರಿ. ಆ ಕೋಡಿ ಐತಲ್ರಿ ಸರ? ಹ್ಞೂ ರೀ. ತುಂಬಂದ್ರೆ ಅಷ್ಟೇ ನೀರು ಬೀಳತ್ರಿ ಇಲ್ಲಿ. ಆ ಕೋಡಿ ನೀರು. ಆ ಕೋಡಿಗೆ ಎಲ್ಲಿಂದ ಬರ್ತೈತಿ ನೀರು? ಅದು ಕೆರಿನಾರೇನ್ರಿ? ಸಣ್ಣದೈತ್ರಿ ಅದು. ತುಂಬ ಈ ಕಡೆ ಬೀಳತ್ರಿ. ತುಂಬ ಈ ಕಡೆ ಇದು. ಹೌದಾ? ಅಲ್ಲಿವರೆಗೆ ಐತೆ ಸರ್ ನೀರು. ಫುಲ್ ತುಂಬಿರ್ತೈತೆ ಒಂದೊಂದು ಸಾರಿ? ಅಲ್ಲಿವರೆಗೆ ರೀ. ಸರ್, ಈಗ ನೀವು ಕೆರೆ ನೀರು ಕಾಯಂ ಕುಡಿತೀರಿ. ಈ ಕೆರೆ ನೀರು ಮತ್ತು ಈಗ ಬೇರೆ ಕಡೆ ಫಿಲ್ಟರ್ ನೀರು ಅಂದರೆ ಎಲ್ಲಾರ ಊರಿಗೆ ಫಂಕ್ಷನ್ ಏನೋ ಹೋಗಿರ್ತಾರಲ್ಲ, ಅಲ್ಲಿ ಫಿಲ್ಟರ್ ನೀರು ಕುಡಿಬೇಕಾಗತ್ತಾ? ಆ ನೀರಿಗೂ ಈ ನೀರಿಗೆ ಏನು ವ್ಯತ್ಯಾಸ ರೀ? ಚಲೋ ಅನ್ಸತ್ತೆ ರೀ ನಮಗೆ. ಚಲೋ ಅನ್ಸುತ್ತೆ. ಎಲ್ಲ ಗಂಟಲು ನೋವು ಹಾಕೊಬಿಡ್ರಿ. ಹೌದಲ್ಲ? ಏನಾಗಲ್ಲ. ಏನಾಗಲ್ಲ. ಬರೋಲ್ರಿ ಸರ್, ತುಂಬ ಚೆನ್ನಾಗಿದೆ ಬಿಡ್ರಿ. ನಾನು ಇಲ್ಲಿ ಬರಬೇಕು, ಹೊಂಬಳಕ್ಕೆ ಬರ್ಬೇಕನ್ನೋದು ತುಂಬ ದಿನದ ಆಸೆ ಆಯ್ತಾ, ಈ ಕೆರೆ ನೋಡ್ಬೇಕನ್ನೋದು. ಬರೋಲ್ರಿ ಸರ್. ನೋಡ್ರಿ ಸರ್. ಈ ನೀರಿನ ಬಗ್ಗೆ ವಿಶೇಷ ಹೇಳ್ರಿ, ಒಂದೆರಡು ಮಾತುಗಳು ಹೇಳ್ರಲ್ಲ. ಮತ್ತೊಂದು ಅನ್ನಕ್ಕೆ ಏನಿಲ್ರಿ, ನೀರು ಚೆನ್ನಾಗದವ್ರಿ. ಚೆನ್ನಾಗಿ ಯಾರ ಬಂದು ಯಾರ ಇಳು ತುಂಬ್ಕೋಬೋದ್ರಿ. ಇಲ್ರಿ. ಹೌದಲ್ಲ? ಯಾರ ತುಂಬ್ಕೊಂಡು ಯಾರ ತುಂಬ್ಕೋಬೋದು. ಪರವಾಗಿಲ್ರಿ ಸರ್. ಓಕೆ ಅಜ್ಜ, ನಿಮ್ಮ ಹೆಸರೇನಜ್ಜ? ಶಂಕರಪ್ಪ. ಶಂಕರಪ್ಪಜ್ಜ ಶಂಕರಪ್ಪಜ್ಜ ತಿರ್ಲಾಪುರ. ಈ ಕೆರೆ ನಿಮ್ಮ ತಿಳುವಳಿಕೆಯಿಂದ ಐಕ್ರಿ? ನಾವು ಭಾಳ 72 ವಯಸ್ಸು ಇದೆ. ಐತ್ರಿ, ಆದ್ರೆ ಮೊದಲ ಆಗೈತ್ರಿ ಇದು. ಹೊಡೆದು ಹೊರಗೆ ಅಂತಾರ. ಎಲ್ಲ ಸುತ್ತು ಹಳ್ಳಿದ್ರಲ್ಲಿ ಆಗ್ಯಾವ್ರಿ, ಮನಿ ಊರು. ಈಗ ಒಂದೇ ಇಟ್ಟಂಗೆ ಆಗ್ಯದ. ಭಾಳ ಹೌದಲ್ಲ? ದೊಡ್ಡ ಲಾಭ ಆಗೈತ್ರಿ. ಅವ್ರು ಸರ್ಕಾರಿ ಬರೇ 35 ರೂಪಾಯಿ 30 100 ದಿಂಡ್ಗಲ್ಲ. ಅವಾಗ ಇದಕ್ಕಲ್ಲಿಂದ ಮನೆಗಳಾಗ್ಯವ್ರಿ ಸುತ್ತಮುತ್ತ ಹಳ್ಳಿ ಎಲ್ಲ. ಹಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೊಂಬಳದ ಕೆರೆ ಬಗ್ಗೆ ನಮ್ಮ ಹೊಂಬಳದ ಸಾರ್ವಜನಿಕರು ಈ ಕೆರೆ ಬಗ್ಗೆ ಹೇಳಿದರು. ಪ್ರತಿಯೊಂದೂರಲ್ಲಿ ಇವಾಗಲೂ ಕೂಡ ಕೆರೆಗಳಿದ್ದಾವೆ. ಅವನ್ನ ಯಾರು ನಾವು ಉಳಿಸ್ಕೊಂಡಿಲ್ಲ, ಎಲ್ಲ ನಾವು ಹಾಳು ಮಾಡಿಟ್ಟಿದ್ದೀವಿ. ಅವನ್ನ ಉಳಿಸೋಣ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇವಾಗೆಲ್ಲ ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಇದ್ವಲ್ಲ,
ಮಳೆ ನೀರು ಕೊಯ್ಲು ಅಂತ ಇದವಲ್ಲ, ನಮ್ಮ ಹಿರಿಯರು ಮಾಡಿಟ್ಟಿದ್ದೇ ಇದು ಮಳೆ ನೀರು ಕೊಯ್ಲು. ಅವಾಗ ಮಾಡಿಟ್ಟಿದ್ದಾರೆ ಸರಿನಾ. ನಮ್ಮ ಹಿರಿಯರಿಗೆ ಅವಾಗ ಮಳೆ ನೀರು ಕೊಯ್ಲು ಮಾಡಿದರೆ ನಾವು ಇವಾಗ ಮಾಡ್ತಾಯಿದ್ದೀವಿ. ಮಾಡಿದ್ದನ್ನು ಸರಿಯಾಗಿ ಉಳಿಸ್ಕೊಂಡು ಹೋಗ್ತಾಯಿಲ್ಲ ನಮಗೆ. ನಮ್ಮ ಹಿರಿಯರು ಮಾಡಿದ್ದನ್ನು ಸರಿಯಾಗಿ ಉಳಿಸ್ಕೊಂಡು ಹೋಗ್ತಾಯಿಲ್ಲ. ಅದಕ್ಕೋಸ್ಕರ ಸರಿಯಾಗಿ ಉಳಿಸ್ಕೊಂಡು ಹೋಗೋಣ. ಪ್ರತಿಯೊಂದು ಊರಿನ ಕೆರೆನ ಅಭಿವೃದ್ಧಿ ಮಾಡೋಣ. ಅಭಿವೃದ್ಧಿ ಮಾಡಿದರೆ ಏನಂತಾರಲ್ಲ, ಆಟೋಮೆಟಿಕ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗಿ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈಗ ಹೊಂಬಳದಲ್ಲಿ ಮೀನುಗಳು ಬಿಟ್ಟಿದ್ದಾರೆ. ಆ ಮೀನುಗಳು ಕೊಪ್ಪೆ ಜಿಡ್ಡು ಅವನ್ನೆಲ್ಲ ತಿಂದು ಅದು ಕೂಡ ಕೆರೆ ನೀರು ತುಂಬ ಚೆನ್ನಾಗಿರ್ತೈತಿ. ಮತ್ತು ಅವರು ಏನಂತಾರಲ್ಲ, ಅದರಿ ಮೀನು ಬಿಟ್ಟಿದ್ದಾರಲ್ಲ, ಮೀನಿನ ವಾಸನೆ ಏನು ಇರಲ್ಲ ನೀರು, ಏನೋ ಸ್ವಚ್ಛತೆ ಇರ್ತದಲ್ಲ. ಏನೋ ಒಂದು ಹುಳ ಬಿಡಿದ್ರು ಅದು ಮಾಡಿಬಿಡುತ್ತೆ, ಸ್ವಚ್ಛ ಮಾಡಿಬಿಡ್ತದಲ್ಲ. ನೋಡಿರಿ, ಮತ್ತು ಮೀನಿನ ವಾಸನೆ ಕೂಡ ಇರಲ್ಲ ಈ ಕೆರೆಯಲ್ಲಿ. ಅಷ್ಟು ತುಂಬ ಚೆನ್ನಾಗಿರ್ತಾವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಂದು ಊರಲ್ಲಿ ಇರುವ ಕೆರೆನ ಅಭಿವೃದ್ಧಿಪಡಿಸೋಣ, ಅವನ್ನ ಕಾಪಾಡ್ಕೊಂಡು ಹೋಗೋಣ. ಸರಿನಾ ವೀಕ್ಷಕರೇ? ಧಾರವಾಡ ಜಿಲ್ಲೆಕ್ಕೆ ಇದು ಬರಲಿದೆ ಕೆರೆ. ಹೌದಲ್ಲ, ಅಲ್ಲೇ ಭಾಳ ಮಂದಿ ಲಾರಿ ಒಳಗೆ ಹೋಯ್ತಾರೆ ಕುಡಿಯೋರು. ಲಾರಿ ಮಂದಿ ಸದ್ಯಕ್ಕೆ ಹೋಯ್ತಾರೆ. ಗದಗ ಪದಗ ಹೋಯ್ತು, ಆಡಿ ಒಬ್ಬರು ನೀರು ತುಂಬ್ಕೊಂಡು ಹೋಗ್ತಾರೆ ಲಾರಿಯರು. ನೋಡ್ರಿ, ಲಾರಿಯರ್ ಸದ್ಯಕ್ಕೆ ತುಂಬ್ಕೊಂಡು ಹೋಗ್ತಾರೆ. ಇಲ್ಲಿ ಇಳಿದ್ಬಿಟ್ಟು ನೀರು ತುಂಬ್ಕೊಂಡು ಹೋಗ್ತಾರೆ. ಅಂಥ ಒಳ್ಳೆ ನೀರು ಇವು. ಅದಕ್ಕೋಸ್ಕರ ಈ ಊರಿನ ಕೆರೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.